ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಗಾರ್ಡನಿಂಗ್ ವ್ಲಾಗ್ಸ್. ಇದು ನಮ್ಮ ಪುಟ್ಟ ಟೆರೆಸ್ ಗಾರ್ಡನ್. ಇಲ್ಲಿ ಈ ಗಿಡಗಳ ಸವಿಯನ್ನು ನೀವು ಸವಿಯಿರಿ ಅನ್ನೋ ಒಂದು ಕಾರಣಕ್ಕೆ ಪೇಜ್ ಓಪನ್ ಮಾಡಿದ್ದೀವಿ. ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಈ ಪೇಜಲ್ಲಿ ನಾವು ಗಿಡಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹಾಗೆಯೇ ಗಿಡಗಳನ್ನ ಹೇಗೆ ಬೆಳೆಸೋದು ಅನ್ನೋದನ್ನು ಪ್ರತಿಯೊಂದನ್ನು ಅಪ್ಲೋಡ್ ಮಾಡ್ತೀವಿ. ಹಾಗೆ ಮಕ್ಕಳಿಗೂ ಕೂಡ ಕ್ಲಿಯರಾಗಿ ಅರ್ಥ ಆಗೋ ರೀತಿಯಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಪ್ರತಿಯೊಬ್ಬರು ಫಾಲೋ ಮಾಡಿ. ಮೊದಲನೇದಾಗಿ ನೀವು ನೋಡ್ತಾ ಇರೋದು ಮೆಹಂದಿ ಗಿಡ, ಗೋರಂಟಿ ಗಿಡ. ಇದು ಆ್ಯಕ್ಚುಲಿ ನಾವು ನೆನ್ನೆ ಅಷ್ಟೇ ಪ್ರೂನಿಂಗ್ ಮಾಡಿದ್ದೀವಿ, ಅದರಿಂದ ಹೀಗೆ ಕಾಣ್ತಿದೆ. ಇನ್ನೊಂದು ತಿಂಗಳಲ್ಲಿ ದೊಡ್ಡದಾಗುತ್ತೆ. ಇದು ನೆಕ್ಸ್ಟ್ ಬಂದು ಬ್ರಹ್ಮಕಮಲ ಗಿಡ. ಎಲ್ಲರೂ ಕೇಳಿದ್ದೀರಾ ಅಲ್ವಾ? ಇದರಲ್ಲಿ ಬ್ಯೂಟಿ ಏನು ಅಂದರೆ ಬ್ರಹ್ಮಕಮಲದ ಜೊತೆಗೆ ತುಳಸಿ ಗಿಡ ಅಂತೂ ಬೆಳೀತಿದೆ. ಸೊ ನೋಡಿ ನೇಚರ್ ಬ್ಯೂಟಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಬಂದು ದಾಸವಾಳ, ಹೈಬಿಸ್ಕಸ್ ಗಿಡ. ಇದು ಒಂಥರ ವೆರೈಟಿ ಆಫ್ ದಾಸವಾಳ. ಸೊ ನೋಡ್ಬೋದು ನೀವು, ದಾಸವಾಳಲ್ಲೂ ಎಂತೆಂಥ ವೆರೈಟೀಸ್, ಬೇಜಾನ್ ವೆರೈಟೀಸ್ ಇದ್ದಾವೆ. ಸೊ ನಮ್ಮಲ್ಲಿರೋದು ಈ ವೆರೈಟಿ. ನೆಕ್ಸ್ಟ್ ಬಂದು ಇದು ಮೆಣಸಿನ್ಕಾಯಿ ಗಿಡ. ಮೇ ಬಿ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಮೆಣಸಿನ್ಕಾಯಿ. ನೋಡಿ ಎಷ್ಟು ಚೆಂದ ಉಂಟಲ್ಲ ಮೆಣಸಿನ್ಕಾಯಿ. ಹಾಗೆ ಇದು ಬಂದು ನಮ್ಮ ಪುಟ್ಟ ಬೃಂದಾವನ. ಇಲ್ಲಿ ಕೃಷ್ಣ ತುಳಸಿ, ಲಕ್ಷ್ಮೀ ತುಳಸಿ ಎರಡೂ ಇದೆ. ನಂತರ ಬಂದು ಇದು 7 ಸುತ್ತಿನ ಮಲ್ಲಿಗೆ ಗಿಡ. ಆ್ಯಂಡ್ ನೆಕ್ಸ್ಟ್ ಇರೋದು ನಾರ್ಮಲ್ ಮಲ್ಲಿಗೆ ಗಿಡ. ಹಾಗೆ ನೀವು ನೆಕ್ಸ್ಟ್ ನೋಡ್ಬೋದು ರುದ್ರಾಕ್ಷಿ ಗಿಡ. ಇದು ನೋಡಿ ಎಷ್ಟು ಚೆಂದ ಇದೆ ಅಲ್ಲ ರುದ್ರಾಕ್ಷಿ ಹೂವು. ಹಾಗೆ ಇದು ಒಂದು, ಮತ್ತು ನೆಕ್ಸ್ಟ್ ಇನ್ನೊಂದು, ಅದು ರುದ್ರಾಕ್ಷಿ ಗಿಡನೇ ಇದೆ. ನಾವು ಪ್ರ್ಯೂನ್ ಮಾಡ್ತಾ ಇರ್ತೀವಿ ಅಲ್ವಾ, ಅದರಿಂದ ಗಿಡಗಳು ಆಗಿದೆ. ನೆಕ್ಸ್ಟ್ ಬಂದು ದಾಳಿಂಬೆ, ಪೊಮೊಗ್ರಾನೆಟ್ ನೋಡಿದಿರಲ್ಲ, ಇನ್ನು ಪುಟ್ಟ ಸಸಿ ಚೆನ್ನಾಗಿ ಬರ್ತಿದೆ. ಆಮೇಲೆ ಇದು ಬಂದು ಸ್ಫಟಿಕ ಹೂವು ನೋಡಿದ್ದೀರಾ ಅನಿಸುತ್ತೆ ಅಲ್ಲ, ಡಿಸೆಂಬರ್ ಫ್ಲವರ್ ಅಂತ ಹೇಳ್ತಾರೆ. ಅದು ಇದು ಆ್ಯಕ್ಚುಲಿ ಚಿಕ್ಕ ಗಿಡ, ರೀಸೆಂಟ್ಲಿ ಪರ್ಚೇಸ್ ಮಾಡಿದ್ದು. ಆದ್ದರಿಂದ ಇನ್ನು ಏನು ಫ್ಲವರಿಂಗ್ ಬಂದಿಲ್ಲ ಅದು. ಇದು ಬಂದು ಟೇಬಲ್ ರೋಸಸ್ ನೋಡಿ, ಪಿಂಕ್ ಕಲರ್ ಆ್ಯಂಡ್ ಯೆಲ್ಲೋ ಕಲರ್ ಟೇಬಲ್ ರೋಸಸ್ ಇದೆ. ಆ್ಯಂಡ್ ಇದು ನೆಕ್ಸ್ಟು ಶೋ ಗಿಡ. ಅದು ಜಸ್ಟ್ ಒಂದು ಎಲೆ ಪ್ಲ್ಯಾಂಟ್ ಮಾಡಿದ್ದು ಆ್ಯಂಡ್ ವಿ ಗಾಟ್ ಮೆನಿ ಮೋರ್. ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ಬೋದು ಡ್ರ್ಯಾಗನ್ ಫ್ರೂಟ್ ಪ್ಲ್ಯಾಂಟ್ ಹೇಗೆ ಬೆಳೀತಿದೆ. ಇನ್ನು ಫ್ರೂಟಿಂಗ್ ಆಗಿಲ್ಲ, ಸ್ಟಿಲ್ ಡ್ರ್ಯಾಗನ್ ಫ್ರೂಟ್ ಇದೆ. ಆ್ಯಂಡ್ ಈ ಪ್ಲ್ಯಾಂಟ್ ನೋಡಿ, ಇದು ನಮ್ಮ 10 years ಓಲ್ಡ್ ಪಾಟ್. ಇಡೀ ಗಾರ್ಡನ್ಗೆ ರಾಜ. ಇದು ದೊಡ್ಡ ಪತ್ರೆ ಎಲೆ, ಮಕ್ಕಳಿಗೆ ಕೆಮ್ಮಿಗೆ ಒಳ್ಳೆಯದು ಎಲೆ ಇದು. ಸೊ ಇದೆ ರಾಜ ಇಲ್ಲಿಂದು. ನೋಡಿ 2 ಪಾಟ್ಸಲ್ಲಿ ಹಾಕಿರೋದು. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಬಂದು ಬ್ಲೂ ಪೀ, ಎಲ್ಲರ ಫೇವ್ರೆಟ್ ಬ್ಲೂ ಪೀ ನೋಡಿದಿರಲ್ಲ, ಶಂಕು ಹೂವು. ಇದು ಸಿಂಗಲ್ ಲೇಯರ್ ಸಿಂಗಲ್ ಪೆಟಲ್ ಫ್ಲವರ್ ಇದು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಪಡವಲಕಾಯಿ, ಸ್ನೇಕ್ ಗಾರ್ಡ್. ಸೊ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಪಡವಲಕಾಯಿ. ಆ್ಯಂಡ್ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಅಂತ ಹೇಳಿಬಿಟ್ಟು. ನೋಡ್ಬೋದಲ್ಲ ನೀವೇ ಎಷ್ಟು ಚೆನ್ನಾಗಿದೆ ಸ್ನೇಕ್ ಗಾರ್ಡಿನ, ಚಿಕ್ಕದೇನು ನೋಡಿ. ನೆಕ್ಸ್ಟ್ ಬಂದು ಯೆಲ್ಲೋ ರೋಸ್ ಪ್ಲ್ಯಾಂಟ್. ನೀನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಬಡ್. ಆ್ಯಂಡ್ ಪ್ಲ್ಯಾಂಟ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸದಾ ಪುಷ್ಪ ಗಿಡ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಪರ್ಪಲಲ್ಲಿ. ಎಲ್ಲ ಕಡೆ ಸಾಮಾನ್ಯವಾಗಿ ಇದು ಕಾಣಿಸೋವಂಥ ಗಿಡ, ಚೆನ್ನಾಗಿರುತ್ತೆ ದಿನ ಬೆಳೆಸಿದ್ರೆ ಏನೋ ಒಂದು. ಇದು ದಂಟು ಸೊಪ್ಪು, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಆ್ಯಂಡ್ ನೋಡಿ ಇದೂ ಸಿಂಗಲ್ ಪೆಟಲ್ ಬ್ಲೂ ಪೀ, ಎಲ್ರಿಗೂ ಫೇವ್ರೇಟ್ ಆದಂತು. ಹಾಗೆ ನೋಡಿ ವೈಟ್ ಕಲರು ಸಿಂಗಲ್ ಪೆಟಲ್ಲು ಇದೆ. ಗಿಡಗಳನ್ನೆಲ್ಲ ನೋಡೋದು, ಸಾಕೋದು, ಬೆಳೆಸೋದು ಆ್ಯಂಡ್ ಇದೆಲ್ಲ ಎಷ್ಟು ಬ್ಯೂಟಿ, ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಆ್ಯಂಡ್ ಇದು ಅಷ್ಟೇ ಸದಾ ಪುಷ್ಪ ವೈಟ್ ಕಲರು. ಇನ್ನು ಪುಟಾಣಿ ಗಿಡ 1 month ಆಗಿದೆ ಅಷ್ಟೇ ಇನ್ನು ತಂದು. ಸೊ ಆ್ಯಂಡ್ ಇದು ಬಂದು ಚೆರಿ ಟೊಮೆಟೋಸ್. ಇದು ಲಾಸ್ಟ್ ಸೀಸನಲ್ಲಿದೆ, ಲಾಸ್ಟ್ ಫ್ಲವರಿಂಗ್ ಕೊಡ್ತಿದೆ, ಅದರಿಂದ ಲಾಸ್ಟ್ ಪಂತಿ. ಸೊ ಹೀಗಾಗಿದೆ ಗಿಡ. ಆ್ಯಂಡ್ ಇದು ಅಷ್ಟೇ ಸದಾ ಪುಷ್ಪ ಪರ್ಪಲ್ ಕಲರ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಶಂಕುಪುಷ್ಪ ಬ್ಲೂ ಪೀ, ಮಲ್ಟಿ ಪೆಟಲ್. ನೋಡಿ ಎಷ್ಟು ಚೆನ್ನಾಗಿದೆ ಮಲ್ಟಿ ಪೆಟಲ್ ಅಂತ ಹೇಳಿಬಿಟ್ಟು. ಕಾಣಿಸ್ತಿದೆ ಅಲ್ಲ, ಲೇಯರ್ ಒಳಗೆ ಮಲ್ಟಿ ಪೆಟಲ್. ಸೊ ಇದು ಅದರದ್ದೇ ಆದಂಥ ಒಂದು ಓನ್ ಬ್ಯೂಟಿ ಒಂದಿದೆ, ಚೆನ್ನಾಗಿರುತ್ತೆ. ಬ್ಲೂ ಪೀಯಲ್ಲಿ ಎಲ್ಲ ವೆರೈಟೀಸ್ ನೋಡ್ಬೋದು. ಆ್ಯಂಡ್ ಇದು ಪಾಲಕ್ ಸೊಪ್ಪು. ಆ್ಯಂಡ್ ಇದು ನೆಕ್ಸ್ಟ್ ಬಂದುಬಿಟ್ಟು ಕರಿಬೇವು, ಕರಿ ಲೀವ್ಸ್. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಪ್ರತಿಯೊಂದು ಗಿಡಗಳನ್ನೂ ಬೆಳೆಸೋದಕ್ಕೆ. ಆ್ಯಂಡ್ ಇದು ಚಿಕನ್ ಮಲ್ಬೆರಿ. ನೋಡಿ ಮಲ್ಬೆರಿ ಫ್ರೂಟ್ ಕಾಣಿಸ್ತಿದೆ, ಬಿಕಾಸ್ ಇದಕ್ಕೆ ಚಿಕನ್ ಥರ ಫೆದರ್ ಇರೋ ಥರ ಲೀವ್ಸ್ ಇರುತ್ತೆ ಅಲ್ಲ. ಸೊ ಅದಕ್ಕೆ ಚಿಕನ್ ಮಲ್ಬೆರಿ ಅಂತ ಕರೀತಾರೆ. ಇದು ಇನ್ನು ಕಾಯಿ ಇದೆ.
ರೆಡ್ಡಿಂದ ಮತ್ತು ಬ್ಲ್ಯಾಕ್ ಟರ್ನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮೆಲ್ಲರ ಫೇವ್ರೆಟ್ ರೋಸ್ಮೆರಿ. ಹ್ಯಾಂಡಲ್ ಮಾಡೋದು ಕಷ್ಟ, ಬೆಳೆಸೋದು ಕಷ್ಟ, ಬಟ್ ಇಟ್ ಹ್ಯಾಸ್ ಸೋ ಮೆನಿ ಯೂಸಸ್ ಅಲ್ವಾ. ಆ್ಯಂಡ್ ಇದು ಬಂದು ಮಸ್ಕಿಟೋ ಪ್ರಿವೆಲೆಂಟ್ ಲ್ಯಾವೆಂಡರ್ ಗಿಡ. ಇದು ತುಂಬ ಚೆನ್ನಾಗಿದೆ ನೋಡಿ ಲ್ಯಾವೆಂಡರ್. ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ಪುಟ್ಟ ಸ್ಯಾಂಪ್ಲಿಂಗ್ ಟ್ರೇಯಲ್ಲಿ ಸೌತೆಕಾಯಿ 2ರಲ್ಲಿ ಬೆಳೀತಿದೆ. ಆ್ಯಂಡ್ ಲಾಸ್ಟಲ್ಲಿ ಬಂದು ಬೆಂಡೆಕಾಯಿ ಬೆಳೀತಿದೆ ನೋಡಿ. ಪುಟಾಣಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದೂ ಬ್ಲೂ ಪೀನೇ, ಸಿಂಗಲ್ ಪೆಟಲ್ಲೇ. ಪೂಜೆಗೆಲ್ಲ ಬೇಕಾಗ್ತಿರುತ್ತೆ ಅಲ್ವಾ, ಅದರಿಂದ ನಾವು ತುಂಬ ಗಿಡಗಳನ್ನ ಬ್ಲೂ ಪೀ, ವೈಟ್ ಪೀ ನಾವು ತುಂಬ ಇಷ್ಟಪಡ್ತೀವಿ, ಸೊ ಹಾಕಿದ್ದೀವಿ. ಆ್ಯಂಡ್ ನಂತರ ಬಂದುಬಿಟ್ಟು ಆ್ಯಲೋವೆರಾ ನೋಡಿದ್ದೀರಲ್ಲ. ಆ್ಯಲೋವೆರಾ ಜೊತೆಗೆ ನಮ್ಮದು ಮಿರಾಕಲ್ ಏನು ಅಂದರೆ ನಾಟಿ ಟೊಮೆಟೊ ತುಂಬ ಚೆನ್ನಾಗಿ ಬೆಳೀತಿದೆ. ಗಿಡ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂದರೆ ಗಿಡ. ಆ ಪಾಟಲ್ಲಿ ಆ ಸೈಜಿಗೆ ಅದು ಬೆಳ್ಕೊಂಡಿರೋದು ತುಂಬ ಹೆವಿಯಾಗಿ ಆಗಿ ಬೆಳ್ಕೊಂಡಿದೆ. ಆ್ಯಂಡ್ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್. ನೋಡಿ ಸೈಜ್ ನೋಡಿ, ಪಾಟ್ ಸೈಜು ಆ್ಯಂಡ್ ಅದು ಬೆಳ್ಕೊಂಡಿರೋ ರೀತಿ ನೋಡಿ, ತುಂಬ ಚೆನ್ನಾಗಿದೆ. ಟೊಮೆಟೊ ಆ್ಯಂಡ್ ಅದೆರಡು ಅಡ್ಜಸ್ಟ್ ಮಾಡ್ಕೊಂಡಿರೋದು ರೀತಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಆಲ್ ಸ್ಪೈಸಸ್ ಪ್ಲ್ಯಾಂಟ್ ಅಂತ ಹೇಳ್ಬಿಟ್ಟು ಬಿರಿಯಾನಿಗೆ, ಪಲಾವ್ಗೆ ಎಲ್ಲದಕ್ಕೂ ಲವಂಗ, ಚಕ್ಕೆ ಇದೆಲ್ಲ ಹಾಕೋ ಬದಲು ಈ 2 ಇಲ್ಲ 3 ಎಲೆ ಹಾಕಿದ್ರೆ ಸಾಕು, ಫ್ಲೇವರ್ ಕೊಟ್ಬಿಡುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದೂ ಪುಟಾಣಿ ಆಲೋವೆರಾ ಗಿಡ ಇದೆ ನಮ್ಮ ಮನೆಯಲ್ಲಿ. ನೋಡಿ ಈ ಥರ ಗಿಡಗಳನ್ನ ಬೆಳೆಸೋದು ಎಷ್ಟು ಚೆಂದ ಅಂದರೆ, ಕೆಲವೊಂದು ಮಕ್ಕಳಿಗೆ ಬೆಳೆಸೋದಕ್ಕೆ ಏನು ಅಂತ ಗೊತ್ತಿರಲ್ಲ. ಸಿಟೀಸಲ್ಲಿರೋರಿಗೆ ಗಾರ್ಡನಿಂಗ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಫ್ರೂಟ್ ಹೇಗೆ ಬರುತ್ತೆ, ಫ್ಲವರ್ ಹೇಗೆ ಬರುತ್ತೆ ಅಂತಲೇ ಗೊತ್ತಿರಲ್ಲ. ಸೊ ಅದರಿಂದ ಪ್ರತಿಯೊಂದು ಮಕ್ಕಳಿಗೂ ಅರ್ಥ ಆಗೋ ರೀತಿಯಲ್ಲಿ ನಾವು ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀವಿ. ಸೊ ನೋಡ್ತಾ ಬನ್ನಿ, ಲೈಕ್ ಮಾಡ್ತಾ ಬನ್ನಿ, ಫಾಲೋ ಮಾಡಿದ್ರೆ ನಿಮಗೆ ಪ್ರತಿಯೊಂದು ವೀಡಿಯೋದು ಅಪ್ಡೇಟ್ ಬರ್ತಾ ಇರುತ್ತೆ. ಇದು ನೋಡಿ ಶಂಕು ಪುಷ್ಪ ಎಷ್ಟು ಲೈನಾಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ಲ, ಮುದ್ದಾಗಿ ಕಾಣುತ್ತೆ ಪ್ರತಿಯೊಂದು ನೋಡೋಕ್ಕೆ. ಇದು ನೋಡಿ ಸ್ಟ್ರಾಬೆರಿ ಪ್ಲಾಂಟ್, ಮೊನ್ನೆ ತಾನೇ ರೀಪಾಟ್ ಮಾಡಿದ್ದೀವಿ ಇದನ್ನು ಅದರಿಂದ. ಆ್ಯಂಡ್ ಅಲ್ಲಿ ನೋಡ್ಬೋದು ನೀವು ಪುಟಾಣಿ ಸ್ಟ್ರಾಬೆರಿ ಕಾಣಿಸ್ತಿದೆ. ಆ ಫ್ಲವರ್ ಒಳಗಡೆ ಸ್ಟ್ರಾಬೆರಿ ಫ್ಲವರ್ ಬಿದ್ದೋಗಿದೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಫ್ರೂಟ್ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಮರೂನ್ ಕಲರ್ ರೋಸ್ ನೀವು ನೋಡ್ಬೋದು, ಗಿಡ ಬಡ್ಸ್ ಇದೆ. ಇನ್ನೇನು ಫ್ಯೂ ಡೇಸಲ್ಲಿ ಅದು ಬ್ಲೂಮ್ ಆಗುತ್ತೆ, ತೋರಿಸ್ತೀವಿ. ಆ್ಯಂಡ್ ಇದು ನಾರ್ಮಲ್ ಮಲ್ಟಿ ಕಲರ್ ರೋಸ್ ಅಂತ ತೋರಿಸಿದ್ರು. ಸೊ ಒಂದೊಂದು ಸೀಸನಿಗೆ ಒಂದೊಂದು ಕಲರ್ ಕೊಡ್ತಿದೆ ಇದು. ಈಗ ಸದ್ಯಕ್ಕೆ ಪಿಂಕ್ ಮಿಕ್ಸ್ ರೆಡ್ಡಲ್ಲಿ ಕೊಡ್ತಾ ಇದೆ ಫ್ಲವರ್ನ. ಆ್ಯಂಡ್ ನೆಕ್ಸ್ಟ್ ಇದು ನೋಡ್ಬೋದು ನೀವು ನಾರ್ಮಲ್ ರೆಡ್ ರೋಸ್, ಎಲ್ರಿಗೂ ಇಷ್ಟ ಆಗುವಂಥದ್ದು ರೋಸು. ಪ್ರಪೋಸ್ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಈ ರೋಸ್ನ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ರೆಡ್ ಫ್ಲವರ್ ರೋಸ್ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲ್ಯಾಂಟ್. ಆ್ಯಂಡ್ ಇದು ಪ್ಲ್ಯಾಂಟನ್ನ ಪ್ರ್ಯೂನ್ ಮಾಡಿದ್ವಿ, ಅದರಿಂದ ಬಡ್ಡೆಲ್ಲ ಬಗ್ಗಿದೆ. ಇದು ಬಂದ್ಬಿಟ್ಟು ವೈಟ್ ಕೆಳಗಡೆ ಇರುತ್ತೆ ಆ್ಯಂಡ್ ಮೇಲ್ಗಡೆ ಪಿಂಕ್ ಲೇಯರ್ ಇರೋವಂಥ ರೋಸ್. ಆ್ಯಂಡ್ ಇದು ಬಂದುಬಿಟ್ಟು ವೈಟ್ ರೋಸು. ಕೆಲವೊಂದು ಬಡ್ಸ್ ಇದ್ದಾವೆ. ಸೊ ಇನ್ನೇನು ಬ್ಲೂಮ್ ಆಗೋ ಟೈಮಲ್ಲಿ ನಿಮಗೆ ಪ್ರತಿಯೊಂದರದ್ದು ಅಪ್ಡೇಟ್ ಕೊಡ್ತಾ ಬರ್ತಾ ಇರ್ತೀನಿ. ಆ್ಯಂಡ್ ಇದು ನೋಡ್ಬೋದು ನೀವು ಜಾಜಿ ಮಲ್ಲಿಗೆ ನೋಡಿರ್ತೀರ ಅನಿಸುತ್ತೆ, ಪಿಂಕ್ ಲೇಯರ್ ಔಟ್ಸೈಡ್ ಮಲ್ಲಿಗೆ ಆ್ಯಂಡ್ ಒಳಗಡೆ. ಆ್ಯಂಡ್ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ಆ್ಯಂಡ್ ಇದು ಶಿವನ ಪ್ರಿಯವಾದ ತುಂಬೆ ಹೂವು ನೋಡಿರ್ತೀರ ಅಲ್ವಾ. ತುಂಬೆ ಹೂವು ಗಿಡ 2 ಗಿಡ ಇದೆ. ಸೊ ನಾವು ತುಂಬ ಇಷ್ಟಪಡ್ತೀವಿ ಈ ಗಿಡನ. ಆ್ಯಂಡ್ ಇದು ಮೊನ್ನೆ ತಾನೇ ಹಾಕಿದ್ದು 5 ಡೇಸ್ ಬ್ಯಾಕ್ ಆಗಿತ್ತು ಅಷ್ಟೇ. ಮೆಂತ್ಯ ಸೊಪ್ಪಿಂದು. ಸೊ ಇನ್ನೂ ಪುಟ್ಟದಾಗಿ ಬಂದಿದೆ. ಆ್ಯಂಡ್ ಇದು ನಮ್ಮ ಮೈಸೂರು ಕನಕಾಂಬರ ನೋಡಿದ್ದೀರಲ್ಲ, ರೆಡ್ಗಿರುತ್ತೆ. ಕ್ಯಾಮ್ರಾಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ಸನ್ಲೈಟಿಂದ. ರೆಡ್ ಕನಕಾಂಬರ ಇದು ತುಂಬ ಚೆನ್ನಾಗಿರುತ್ತೆ ಕನಕಾಂಬರ ಇದು. ಸೊ ನಾವು ಪ್ರತಿಯೊಂದು ಫ್ಲವರಿಂಗ್ ಪ್ಲಾಂಟ್ಸ್ನ ತುಂಬ ಇಷ್ಟಪಡ್ತೀವಿ. ಆ್ಯಂಡ್ ಪೂಜೆಗೆ ಎಲ್ಲದಕ್ಕೂ ಯೂಸ್ ಮಾಡ್ತಿರ್ತೀವಿ. ಇದು ಕರ್ಣಕುಂಡಲ, ಇದು ಪ್ರ್ಯೂನ್ ಮಾಡಿರೋ ರೀತಿಯಿಂದ ಅದು ಹಾಗೆ ಕಾಣ್ತಿದೆ ಗಿಡ. ಕೆಳಗಡೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಇದು ರೆಡ್ ಕಲರ್ ಕರ್ಣಕುಂಡಲ. ಇನ್ನು ಡಿಫ್ರೆಂಟ್ ಕಲರ್ಸ್ ಇದ್ದಾವೆ, ಸದ್ಯಕ್ಕೆ ರೆಡ್ ಕಲರ್ ನಮ್ಮ ಬಳಿ ಇದೆ. ಆ್ಯಂಡ್ ಇದು ಬಂದು ಡಿಫ್ರೆಂಟ್ ಕೈಂಡ್ ಆಫ್, ಅದರ ಹೆಸರು ಗೊತ್ತಿಲ್ಲ, ಬಟ್ ಸನ್ಫ್ಲವರ್ ಥರ ಚಿಕ್ಕದಾಗಿ ಶೋ ಗಿಡ ಇದು. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಈ ಫ್ಲವರ್ 2 ಡೇಸ್ವರೆಗೂ ಪ್ಲಕ್ ಮಾಡಿದ್ರೂ 2 ಡೇಸ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಗಿಡ. ಸೊ ಇದು ನೋಡಿ ನಮ್ಮ ಟೆರೆಸ್ ಗಾರ್ಡನಿಂಗ್ನ ಬ್ಯೂಟಿ. ಇದೇ ಥರ ಗಿಡಗಳ ಬಗ್ಗೆ ಮೋರ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಪೇಜ್ನ ಯಾವಾಗೂ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಒತ್ತಿ ಎಲ್ಲ ಅಪ್ಡೇಟ್ಸ್ನು ನೀವೇ ಮೊದಲೇ ತಿಳ್ಕೊಬೋದು ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ. ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ತಾ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್.